ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತ ಪಾಸ್ ಹೇಳ್ಬಿಟ್ಟು ಆ ದೊಡ್ಡ ಮನೆದು ಹೆಸರು ಅಪ್ಪು ಸರ್ ಹೆಸರು ಇವತ್ತು ನಾವು ಉಳಿಸ್ತೀವಿ, ಮುಂದಕ್ಕೂ ಉಳಿಸ್ತೀವಿ. ಯಾಕಂದ್ರೆ ಒಂದು ಕಾಂಟ್ರವರ್ಸಿ ಬೇಡ, ಒಂದು ಯಾರೋ ಇಬ್ಬರದು ಇದು ಮಾಡೋದು ಬೇಡ. ಯಾಕಂದ್ರೆ ನಮ್ಮ ಭಾಷೆ ಕನ್ನಡ ಪಿಕ್ಚರ್ ನೋಡಿ, ಆಮೇಲೆ ಮಿಕ್ಕಿದ್ದು ಕನ್ನಡ ಸಿನಿಮಾ. ನಾವು ಕನ್ನಡಿಗರೆಲ್ಲ ಫಸ್ಟ್ ಕನ್ನಡ ಫಿಲಮ್ ನೋಡೋಣ, ಕನ್ನಡ ಫಿಲಮ್ ಉಳಿಸೋಣ. ನಮ್ಮಲ್ಲಿ 1000 ಇರ್ಬೋದು, ಬಟ್ ಅಪ್ಪು ಬಾಸ್ ಹೇಳಿರೋದು ಒಂದೇ, ನಮಗೆ ಸ್ಟಾರ್ ವಾರ್ ಬೇಡ. ಸ್ಟಾರ್ ವಾರು ಅಪ್ಪು ಬಾಸ್ ನಮ್ಗೆ ಹೇಳ್ಕೊಟ್ಟಿಲ್ಲ. ಹೇಳ್ತಾ ಇದ್ದೇನೆ ಅಂದ್ರೆ ಕನ್ನಡ ಸಿನಿಮಾ ಎಲ್ಲ ಹೀರೋಗಳು ನಾವು ಸಿನಿಮಾ ನೋಡ್ತೀವಿ ಅಂದ್ರೆ ಮನೆ ದೇವರು ಅಂತ ಒಂದು ಇರುತ್ತಲ್ಲ, ಅದೇ ನಮ್ ದೇವ್ರು. ನಮ್ದು ಒಬ್ಬೊಬ್ರದ್ದು ಮಲೆ ಮಹದೇಶ್ವರ ಇರುತ್ತೆ, ಒಬ್ರು ಮಂಜುನಾಥ ಸ್ವಾಮಿ ಇರುತ್ತೆ, ಒಬ್ರು ಆಂಜನೇಯ ಇರುತ್ತೆ, ಒಬ್ರು ಲಕ್ಷ್ಮೀದೇವಿ ಇರುತ್ತೆ. ಅಂದ್ರೆ ಎಲ್ಲಾ ದೇವ್ರಿಗೆ ಕೈ ಮುಗಿತೀವಿ. ನಮ್ಮ ಮನೆ ದೇವ್ರು ಅಂತ ಒಂದಿರುತ್ತಲ್ಲ, ಅದಕ್ಕೆ ಜಾಸ್ತಿ ಪೂಜೆ ಮಾಡ್ತೀವಲ್ವಾ. ನಮ್ಮ ಮನೆ ದೇವ್ರು ಅಪ್ಪು ಬಾಸು. ಎಲ್ಲಾ ಹೀರೋಗಳಿಗೂ ನೋಡ್ತೀವಿ, ನಮ್ಮ ಅಪ್ಪು ಬಾಸ್ನ ಮೆರೆಸ್ತೀವಿ. ಫಸ್ಟ್ ಶೋ ನೋಡ್ತೀವಿ, ಬಾಸ್ ಹೇಳ್ಬಿಟ್ಟು ಹೋಗಿದ್ದಾರೆ, ನಾವು ಮಾಡ್ತೀವಿ ಅಷ್ಟೇ. ಥಿಯೇಟರ್ಗೆ ಬಂದು ನೋಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬರಬೇಕು ನೋಡಿ. ಇವಾಗೆಲ್ಲ ನಮಗೆ ಖುಷಿ ಆಗ್ತಾ ಇದೆ. ಏನ್ರಿ ಒಂದೊಂದು ಥಿಯೇಟ್ರಲ್ಲಿ 3 ಶೋ ಹೌಸ್ಫುಲ್, ಆನ್ಲೈನ್ ಬುಕ್ಕಿಂಗ್ ಆಗೋಗಿದೆ ಅಂದ್ರೆ ಇದಕ್ಕಿಂತ ಏನ್ರಿ ಬೇಕು ನಮಗೆ ಸಂತೋಷ? ಏನ್ ಹೇಳಿ, ಇದು ರೀ ರಿಲೀಸ್ ಅಲ್ಲ, ನ್ಯೂ ರಿಲೀಸು. ಏನ್ ಹೇಳಿ, ಇದು ರೀ ರಿಲೀಸ್ ಅಲ್ಲ, ನ್ಯೂ ರಿಲೀಸ್ಗೂ ಹಿಂಗೆ ಬರಲ್ಲ. ನ್ಯೂ ರಿಲೀಸು 1000 ಬರ್ಬೋದು, ರೀ ರಿಲೀಸ್ ಇದು ಯೂಟ್ಯೂಬಲ್ಲಿ ಎಷ್ಟೋ ಜನ ನೋಡ್ಬಿಟ್ಟಿರ್ತಾರೆ. ಆದ್ರೂ ಇವ್ರು ಹೇಳ್ದಂಗೆ ಎಷ್ಟೋ ಫಿಲಮು 2 ಸಲ 3 ಸಲ ಎಷ್ಟೋ ಶೋ ಇದೆಲ್ಲ ಬುಕ್ ಆಗಿಬಿಟ್ಟಿದೆ. ಇದು ರಿಲೀಸ್ ಅಲ್ಲ, ಇದು ನ್ಯೂ ರಿಲೀಸು. ಇದೇ ಥರ ಇನ್ನು ಅಪ್ಪು ಬಾಸು ಇವಾಗ ಇಲ್ಲ. ಅದಕ್ಕೆ ಇರೋವರೆಗೂ ಎಷ್ಟು ಫಿಲಮ್ ರಿಲೀಸ್ ಬರ್ತಾ ಇರುತ್ತೆ, ನಾವು ಅದಂಗೆ ಇದು ಮಾಡ್ತಾ ಇರ್ತೀವಿ. ಅಭಿಮಾನಿಗಳು ಎಷ್ಟು ಪ್ರೀತಿ ಏನಿದೆ ಅಂತಂದ್ರೆ ಇದೇ ಒಂದು ಸಾಕ್ಷಿ ಜಾಕಿ. ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 165 ಸೆಂಟ್ರಲ್ಲಿ ರಿಲೀಸ್ ಮಾಡಿದ್ದಾರೆ. ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಜಾಗದಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವರಿಗೆಲ್ಲ ಟಿಕೆಟ್ ಸಿಗ್ತಾ ಇಲ್ಲ, ಆಯ್ತಾ, ನಮ್ಗಿನ್ನ ಶೋ ಕೊಡಿ, ನಮ್ಗೆ ಇದು ಮಾಡಿ ಅಂತ ಇದ್ದಾರೆ. ಆದರೆ ಇದು ಒಂದು ಮಿರಾಕಲ್. ಯಾಕಂದ್ರೆ ನಮ್ಮ ಯಜಮಾನ್ರು ಎಲ್ಲೂ ಹೋಗಿಲ್ಲ, ಇಲ್ಲೆಲ್ಲ ಜೊತೆಲಿ ಇದ್ದಾರೆ. ಅದಕ್ಕೆ ಇದು ಒಂದು ಸಾಕ್ಷಿ ಸರ್. ಇನ್ನೊಂದು ಸತ್ಯ, ನಿನ್ನೆ ನಾನು ನೋಡಿದ್ದು, ನಾವು ಇದೆಲ್ಲ ಫಿಕ್ಸ್ ಆಗ್ಬೇಕಾರೆ ಇಲ್ಲೇ ಬಂದು 300 ರೂಪಾಯಿ ಕೊಟ್ಬಿಟ್ಟು 4 ಜನ 1200 ರೂಪಾಯಿ ಕೊಟ್ಬಿಟ್ಟು 120 ರೂಪಾಯಿ ಟಿಕೆಟ್ನ 300 ರೂಪಾಯಿ ಕೊಟ್ಬಿಟ್ಟು 4 ಜನ ಟಿಕೆಟ್ ಬ್ಲ್ಯಾಕಲ್ಲಿ ತೊಗೊಂಡೋದ್ರು. ಅಲ್ಲ, ರೀ ರಿಲೀಸ್ ಫಿಲಮ್ 14 ವರ್ಷ ಆಗಿದೆ ಫಿಲಮ್ ಅದು. ಇದಕ್ಕೆ ಹಂಗೆ ಕ್ರೇಜ್ ಇದೆ ಅಂದರೆ ಇವಾಗ್ಲೂ ಬೆಳಗ್ಗೆಯಿಂದ ಎಷ್ಟು ಜನ ಫೋನ್ ಮಾಡ್ತಿದ್ದಾರೆ ಅಂದರೆ ನಾಳೆ ಟಿಕೆಟ್ ಸಿಗುತ್ತಾ, ನಾಳೆ ಟಿಕೆಟ್ ಸಿಗುತ್ತಾ, ನೀವು ಬನ್ನಿ, ಟಿಕೆಟ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂತ ಹೇಳಿದ್ದೀವಿ. ಆ ಥರ ನಾಳೆ ಇನ್ನೊಂದು ಹೇಳ್ತೀನಿ, ಈಗ ಬ್ಲ್ಯಾಕ್ ಟಿಕೆಟ್ ಮಾರೋರ್ಗು ಮನೆ ದೇವ್ರು ಅಪ್ಪು ಬಾಸ್ ಅಂತ ಹೇಳ್ಬೋದು ನಾನು. ಯಾಕೆಂದರೆ ಬ್ಲ್ಯಾಕ್ ಟಿಕೆಟ್ ಮಾರೋರ್ಗೆ ಅನ್ನ ಹಾಕಿದ್ದು ಅಪ್ಪು, ಇವರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಅದು ಬಿಟ್ಟರೆ ಅಪ್ಪು ಬಾಸೆ. ಬ್ಲ್ಯಾಕ್ ಟಿಕೆಟ್ ಮಾರೋರು ಇವತ್ತು ನೆನೆಸ್ಕೋಬೇಕಂದ್ರೆ ಅಪ್ಪು ಬಾಸೆ ನೆನೆಸ್ಕೋಬೇಕು. ಇವತ್ತು ನಾಳೆ ನೋಡಿ ಇಲ್ಲೇ ಬಂದು ನೀವು ನೋಡಿ, ಇದೇ ನೋಡಿ KG ರೋಡ್ ಬ್ಲ್ಯಾಕ್ ಆಗುತ್ತೆ. ಮತ್ತು ಬ್ಲ್ಯಾಕ್ ಟಿಕೆಟ್ ಮಾರೋರ್ಗು ನಾಳೆ ಅನ್ನ ಹಾಕಿರೋರು ಅಪ್ಪು ಬಾಸೇನೆ. 14 ವರ್ಷ ರಿಲೀಸ್ ಆಗಿರ್ಬೋದು, ಬಟ್ ನಾಳೆ ಅನ್ನ ಹಾಕಿರೋರು ಬ್ಲ್ಯಾಕ್ ಟಿಕೆಟ್ ಅವ್ರಿಗೆ ಅಪ್ಪು ಬಾಸೇನೆ. ಎಲ್ಲ ಅಭಿಮಾನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬನ್ನಿ, ದೇವರು ಬರ್ತಾ ಇದ್ದಾರೆ, ದರ್ಶನ ಮಾಡಿ, ಎಲ್ಲ ಹಬ್ಬ ಮಾಡಿ, ದೇವ್ರ ದರ್ಶನ ಮಾಡಿ. ನೆಕ್ಸ್ಟ್ ಬೋರಿಯ ಬರ್ಬೇಕು ಇರಪ್ಪ, ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ, ಎಲ್ಲ ಬನ್ನಿ. ನಮ್ದು ಇವತ್ತು ನಾಳೆ ಒಂದು ಜಾತ್ರೆ ನಡೀತಾ ಇದೆ, ದೇವ್ರು ಬಂದಿದ್ದಾರೆ, ದರ್ಶನ ಮಾಡ್ಕೊಳ್ಳಿ, ಕೈ ಮುಕ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಆಯ್ತು ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.